ನಿಮಗೆ ಗೊತ್ತಿರಬಹುದು. ಆದ್ರೆ ಅದೇ ರೀತಿಯಲ್ಲಿ ಈಗ ಡೀಸೆಲ್ ಸ್ಮಗ್ಲಿಂಗ್ ಕೂಡ ನಡೀತಾ ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅಕ್ರಮವಾಗಿ ಮುಂಬೈನಿಂದ ಬೆಂಗಳೂರಿಗೆ ಈ ತೈಲ ಮಾರಾಟ ದಂಧೆ ನಡೀತಾ ಇದೆ. ಎಕ್ಕಿಲ್ಲದೆ ನಡೀತಾ ಇದೆ ಡೀಸೆಲ್ ಸ್ಮಗ್ಲಿಂಗ್. ಮುಂಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ತೈಲ ಸಾಗಾಟ ಮಾಡಲಾಗ್ತಾ ಇದೆ. ಬೆಳಗಾವಿ ಮಾರ್ಗವಾಗಿ ಈ ತೈಲ ಸಾಗಾಟವನ್ನ ಮಾಡ್ತಾರೆ ಖದೀಮರು. ಬೆಳಗಾವಿ ಮಾಳಮಾರುತಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಆ ಕಾರ್ಯಾಚರಣೆಯಲ್ಲಿ ಬಹಿರಂಗವಾಗಿರುವಂತಹ ವಿಷಯಗಳಿದು. ಯಾವ ರೀತಿ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಯಾವ ರೇಟ್ ಕಳಿಸ್ತಾರೆ, ಇದೆಲ್ಲವೂ ಕೂಡ ಗೊತ್ತಾಗಿದೆ ನೋಡಿ. ಇನ್ಸ್ಪೆಕ್ಟರ್ ಬಿಆರ್ ಗಡೇಕರ್ ನೇತೃತ್ವದಲ್ಲಿ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಅನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ರಫ್ತು ಮಾಡೋದು ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ, ರಾಜಸ್ಥಾನ, ಇಲ್ಲಿಯ ಸ್ಮಗ್ಲರ್ಸ್ ಎಲ್ಲವೂ ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಅವರು ಬೆನ್ನು ಬಿದ್ದಿದ್ದಾರೆ ಈಗ ಪೊಲೀಸರು. ಅಷ್ಟೇ ಅಲ್ಲ, ಶಿಪ್ ಮಾಲೀಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ ಅದರ ಆಧಾರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲಾಂಟ್ ಇಂದ ಕಲಬುರಗಿ ಕಡೆ ಹೋಗುವ ಡಬಲ್ ರೋಡ್ ಅಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ127089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾ ಇದ್ರು. ಇದು 17,000 ಲೀಟರ್ ಡೀಸೆಲ್. ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಶನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾ ಇದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3(7) ಮತ್ತು ಗೋಲ್ಡ್ನಂತೆ ಗಲ್ಫ್ ರಾಷ್ಟ್ರಗಳಿಂದ ಸದ್ಯ ಈಗ ರಾಜ್ಯಕ್ಕೆ ಕೂಡ ಏನು ಡೀಸೆಲ್ ಇರಬಹುದು ಅಥವಾ ತೈಲ ಉತ್ಪನ್ನಗಳು ಏನು ಮಾರಾಟ ಆಗ್ತಿರುವಂತದ್ದು, ಅಕ್ರಮವಾಗಿ ರಾಜ್ಯಕ್ಕೆ ಈ ಒಂದು ಕಳ್ಳ ಸಾಗಾಟನೆ ಕೂಡ ಆಗ್ತಿರುವಂತದ್ದು. ಈ ಒಂದು ಪ್ರಕರಣವನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಈಗ ಭೇದಿಸಿರುವಂತದ್ದು. ಸದ್ಯ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ನಾನಿರುವಂತದ್ದು. ಸದ್ಯ ಗಮನಿಸಬಹುದು, ಏನು ಮಾಳಮಾರುತಿ ಪೊಲೀಸರು ವಶಕ್ಕೆ ಪಡೆದುಕೊಂತ ಡೀಸೆಲ್ ತುಂಬಿದ ಡೀಸೆಲ್ ಏನು ಲಾರಿಯನ್ನ ಕೂಡ ಈಗ ಮಾಳಮಾರುತಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ಡೀಸೆಲ್ ವಾಹನ ಏನಿದೆ ಇದು ಮುಂಬೈ ಮೂಲಕ ಬೆಳಗಾವಿಯಿಂದ ಬೆಂಗಳೂರಿಗೆ ಸಾಗಾಟ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಸದ್ಯ ಕೂಡ ಇರುವಂತದ್ದು. ಸುಮಾರು 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನ ಕೂಡ ಈಗ ಜಪ್ತಿಯನ್ನ ಮಾಡಿರುವಂತದ್ದು. ಗುಜರಾತ್ ಮೂಲದ ಏನು ಪಾಸಿಂಗ್ ಏನಿದೆ ಆ ಒಂದು ಪಾಸಿಂಗ್ ವಾಹನ ಕೂಡ ಸದ್ಯ ಇದು ಇರುವಂತದ್ದು. ಗಮನಿಸಬಹುದು, ನಾನು ಮತ್ತೊಂದು ಇಲ್ಲಿ ದೃಶ್ಯವನ್ನ ಕೂಡ ಸೀಲ್ ಮಾಡಿದ್ದಾರೆ. ಈ ಸೀಲ್ ಮಾಡಿರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾನೆ. ಬಹುತೇಕ ಬೇರೆ ಬೇರೆ ವಾಹನಗಳನ್ನ ನೋಡಬಹುದು. ಆದ್ರೆ ಇಲ್ಲಿ ಒಂದು ಡೀಸೆಲ್ ಟ್ಯಾಂಕರ್ ಇರುತ್ತೆ. ಆದ್ರೆ ನೇರವಾಗಿ ಒಳಗಡೆ ಇದಕ್ಕೆ ಇದೇ ಒಂದು ಟ್ಯಾಂಕರ್ ನಿಂದ ಇಲ್ಲಿ ಇದಕ್ಕೆ ಇಂಜನ್ಗೆ ಡೀಸೆಲ್ ಸಪ್ಲೈ ಆಗುತ್ತೆ. ಈ ರೀತಿಯಾದಂತಹ ಇದನ್ನ ಮಾಡಿಫೈ ಅನ್ನ ಕೂಡ ಮಾಡಿರುವಂತದ್ದು ಗಮನಿಸಬಹುದು. ಒಳಗಡೆ ನೇರವಾಗಿ ಡೀಸೆಲ್ ಟ್ಯಾಂಕರ್ ನಿಂದ ಇದಕ್ಕೆ ಡೀಸೆಲ್ ಹೋಗಬೇಕು, ಇಂಜನ್ಗೆ ಡೀಸೆಲ್ ಹೋಗಬೇಕು, ಆ ರೀತಿಯಾಗಿ ಇದನ್ನ ಮಾಡಿಫೈ ಅನ್ನ ಮಾಡಿರುವಂತದ್ದು. ಆದ್ರೆ ಬಹುತೇಕ ಎಲ್ಲ ನಾವು ನೋಡುವಂತ ಲಾರಿಗಳಿಗೆ ಇಲ್ಲೇ ಒಂದು ಟ್ಯಾಂಕರ್ ಇರುತ್ತೆ. ಆ ಡೀಸೆಲ್ ಟ್ಯಾಂಕರ್ ಇರಬಹುದು ಅಥವಾ ಪೆಟ್ರೋಲ್ ಟ್ಯಾಂಕರ್ ಅನ್ನು ಕೂಡ ಇದೇ ಒಂದು ಸ್ಥಳದಲ್ಲಿ ಕೂಡ ಇರುವಂತದ್ದು ಗಮನಿಸಬಹುದು. ಈಗಾಗಲೇ ಅದಕ್ಕೆ ನೋಟಿಸ್ ಅನ್ನ ಅಂಟಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಬಂಧಿತ ಆರೋಪಿಯನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಜೊತೆಗೆ ದಿನೇಶ್ ಕುಮಾರ್ ರಾಮೋಜಿ ಅನ್ನೋ 32 ವರ್ಷದ ಆರೋಪಿಯನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ರಾಜಸ್ಥಾನ್ ಮೂಲದ ಎಂಬ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಗಮನಿಸಬಹುದು. ಈ ಒಂದು ವಾಹನದಿಂದ ಅಕ್ರಮವಾಗಿ ಎಷ್ಟು ವರ್ಷಗಳಿಂದ ಈ ಒಂದು ಅಕ್ರಮ ತೈಲ ಉತ್ಪನ್ನಗಳಿರ್ಬೋದು, ಡೀಸೆಲ್ ಇರಬಹುದು, ಪೆಟ್ರೋಲ್ ಸಾಗಾಟ ಆಗ್ತಾ ಇತ್ತು. ಆದ್ರೆ ಇದು ಈವರೆಗೂ ಯಾಕೆ ಏನು ಮಾಹಿತಿ ಬರಲಿಲ್ಲ ಅನ್ನೋದು ಕೂಡ ಇಲ್ಲಿ ನೋಡಬಹುದು. ಜೊತೆಗೆ ತನಿಖೆ ವೇಳೆ ಗಲ್ಫ್ ರಾಷ್ಟ್ರಗಳಿಂದ ಕೂಡ ಅಕ್ರಮವಾಗಿ ತೈಲ ಉತ್ಪನ್ನಗಳು ಬರ್ತಾ ಇರುವಂತಹ ಸಂಗತಿ ಕೂಡ ಈಗ ಹೊರಗಡೆ ಬಂದಿರುವಂತದ್ದು. ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ
ಮಹಾರಾಷ್ಟ್ರ, ರಾಜಸ್ಥಾನ್ ಖದೀಮರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ತೈಲ ಉತ್ಪನ್ನಗಳ ಸ್ಮಗ್ಲರ್ಗಳ ಏನು ಈ ಒಂದು ಬೆನ್ನನ್ನ ಕೂಡ ಬೆಳಗಾವಿಯ ಪೊಲೀಸರು ಕೂಡ ಈಗ ಇರುವಂತದ್ದು. ಪ್ರಮುಖವಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಯಾಕೆ ಇದು ಪ್ರಕರಣ ಬೆಳಕಿಗೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾಗಿ ಇದು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆಯನ್ನ ಕೂಡ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಜಾಲವನ್ನ ಭೇದಿಸುವ ಸಲುವಾಗಿ 2 ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಪೊಲೀಸರು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಗಲ್ಫ್ ದೇಶಗಳಿಂದ ಶಿಪ್ ಮೂಲಕ ದೇಶದ ಈ ಒಂದು ನಾನಾ ಭಾಗಗಳ ತೈಲ ನಿಗಮಗಳಿಗೆ ನೇರವಾಗಿ ಪೆಟ್ರೋಲ್ ಪ್ರಾಡಕ್ಟ್ ಸಾಗಾಟ ಆಗ್ತಾ ಇತ್ತ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಶಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವ ಸಂಖ್ಯೆ ಕೂಡ ಇರುವಂತದ್ದು. ಪರ್ಸನ್ ಮಾಂತೆ ಜೊತೆ ಮೈಲೇರ್ಪುರ, ರಿಪಬ್ಲಿಕ್ ಆಡ, ಬೆಳಗಾವಿ. ನಿಮಗೆ ಗೊತ್ತಿರಬಹುದು. ಆದ್ರೆ ಅದೇ ರೀತಿಯಲ್ಲಿ ಈಗ ಡೀಸೆಲ್ ಸ್ಮಗ್ಲಿಂಗ್ ಕೂಡ ನಡೀತಾ ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅಕ್ರಮವಾಗಿ ಮುಂಬೈನಿಂದ ಬೆಂಗಳೂರಿಗೆ ಈ ತೈಲ ಮಾರಾಟ ದಂಧೆ ನಡೀತಾ ಇದೆ. ಎಕ್ಕಿಲ್ಲದೆ ನಡೀತಾ ಇದೆ ಡೀಸೆಲ್ ಸ್ಮಗ್ಲಿಂಗ್. ಮುಂಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ತೈಲ ಸಾಗಾಟ ಮಾಡಲಾಗ್ತಾ ಇದೆ. ಬೆಳಗಾವಿ ಮಾರ್ಗವಾಗಿ ಈ ತೈಲ ಸಾಗಾಟವನ್ನ ಮಾಡ್ತಾರೆ ಖದೀಮರು. ಬೆಳಗಾವಿ ಮಾಳಮಾರುತಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಆ ಕಾರ್ಯಾಚರಣೆಯಲ್ಲಿ ಬಹಿರಂಗವಾಗಿರುವಂತಹ ವಿಷಯಗಳಿದು. ಯಾವ ರೀತಿ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಯಾವ ರೇಟ್ ಕಳಿಸ್ತಾರೆ, ಇದೆಲ್ಲವೂ ಕೂಡ ಗೊತ್ತಾಗಿದೆ ನೋಡಿ. ಇನ್ಸ್ಪೆಕ್ಟರ್ ಬಿಆರ್ ಗಡೇಕರ್ ನೇತೃತ್ವದಲ್ಲಿ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಅನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ರಫ್ತು ಮಾಡೋದು ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ, ರಾಜಸ್ಥಾನ, ಇಲ್ಲಿಯ ಸ್ಮಗ್ಲರ್ಸ್ ಎಲ್ಲವೂ ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಅವರು ಬೆನ್ನು ಬಿದ್ದಿದ್ದಾರೆ ಈಗ ಪೊಲೀಸರು. ಅಷ್ಟೇ ಅಲ್ಲ, ಶಿಪ್ ಮಾಲೀಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ ಅದರ ಆಧಾರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲಾಂಟ್ ಇಂದ ಕಲಬುರಗಿ ಕಡೆ ಹೋಗುವ ಡಬಲ್ ರೋಡ್ ಅಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ127089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾ ಇದ್ರು. ಇದು 17,000 ಲೀಟರ್ ಡೀಸೆಲ್. ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಶನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾ ಇದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3(7) ಮತ್ತು ಗೋಲ್ಡ್ನಂತೆ ಗಲ್ಫ್ ರಾಷ್ಟ್ರಗಳಿಂದ ಸದ್ಯ ಈಗ ರಾಜ್ಯಕ್ಕೆ ಕೂಡ ಏನು ಡೀಸೆಲ್ ಇರಬಹುದು ಅಥವಾ ತೈಲ ಉತ್ಪನ್ನಗಳು ಏನು ಮಾರಾಟ ಆಗ್ತಿರುವಂತದ್ದು, ಅಕ್ರಮವಾಗಿ ರಾಜ್ಯಕ್ಕೆ ಈ ಒಂದು ಕಳ್ಳ ಸಾಗಾಟನೆ ಕೂಡ ಆಗ್ತಿರುವಂತದ್ದು. ಈ ಒಂದು ಪ್ರಕರಣವನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಈಗ ಭೇದಿಸಿರುವಂತದ್ದು. ಸದ್ಯ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ನಾನು ಇರುವಂತದ್ದು. ಸದ್ಯ ಗಮನಿಸಬಹುದು, ಏನು ಮಾಳಮಾರುತಿ ಪೊಲೀಸರು ವಶಕ್ಕೆ ಪಡೆದುಕೊಂತ ಡೀಸೆಲ್ ತುಂಬಿದ ಡೀಸೆಲ್ ಏನು ಲಾರಿಯನ್ನ ಕೂಡ ಈಗ ಮಾಳಮಾರುತಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ಡೀಸೆಲ್ ವಾಹನ ಏನಿದೆ ಇದು ಮುಂಬೈ ಮೂಲಕ ಬೆಳಗಾವಿಗೆ, ಬೆಳಗಾವಿಯಿಂದ ಬೆಂಗಳೂರಿಗೆ ಸಾಗಾಟ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಸದ್ಯ ಕೂಡ ಇರುವಂತದ್ದು. ಸುಮಾರು 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನ ಕೂಡ ಈಗ ಜಪ್ತಿಯನ್ನ ಮಾಡಿರುವಂತದ್ದು. ಗುಜರಾತ್ ಮೂಲದ ಏನು ಪಾಸಿಂಗ್ ಏನಿದೆ ಆ ಒಂದು ಪಾಸಿಂಗ್ ವಾಹನ ಕೂಡ ಸದ್ಯ ಇದು ಇರುವಂತದ್ದು. ಗಮನಿಸಬಹುದು, ನಾನು ಮತ್ತೊಂದು ಇಲ್ಲಿ ದೃಶ್ಯವನ್ನ ಕೂಡ ಸೀಲ್ ಮಾಡಿದ್ದಾರೆ. ಈ ಸೀಲ್ ಮಾಡಿರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾನೆ. ಬಹುತೇಕ ಬೇರೆ ಬೇರೆ ವಾಹನಗಳನ್ನ ನೋಡಬಹುದು. ಆದ್ರೆ ಇಲ್ಲಿ ಒಂದು ಡೀಸೆಲ್ ಟ್ಯಾಂಕರ್ ಇರುತ್ತೆ. ಆದ್ರೆ ನೇರವಾಗಿ ಒಳಗಡೆ ಇದಕ್ಕೆ ಇದೇ ಒಂದು ಟ್ಯಾಂಕರ್ ನಿಂದ ಇಲ್ಲಿ ಇದಕ್ಕೆ ಇಂಜನ್ಗೆ ಡೀಸೆಲ್ ಸಪ್ಲೈ ಆಗುತ್ತೆ. ಈ ರೀತಿಯಾದಂತಹ ಇದನ್ನ ಮಾಡಿಫೈ ಅನ್ನ ಕೂಡ ಮಾಡಿರುವಂತದ್ದು ಗಮನಿಸಬಹುದು. ಒಳಗಡೆ ನೇರವಾಗಿ ಡೀಸೆಲ್ ಟ್ಯಾಂಕರ್ ನಿಂದ ಇದಕ್ಕೆ ಡೀಸೆಲ್ ಹೋಗಬೇಕು, ಇಂಜನ್ಗೆ ಡೀಸೆಲ್ ಹೋಗಬೇಕು, ಆ ರೀತಿಯಾಗಿ ಇದನ್ನ ಮಾಡಿಫೈ ಅನ್ನ ಮಾಡಿರುವಂತದ್ದು. ಆದ್ರೆ ಬಹುತೇಕ ಎಲ್ಲ ನಾವು ನೋಡುವಂತ ಲಾರಿಗಳಿಗೆ ಇಲ್ಲೇ ಒಂದು ಟ್ಯಾಂಕರ್ ಇರುತ್ತೆ. ಆ ಡೀಸೆಲ್ ಟ್ಯಾಂಕರ್ ಇರಬಹುದು ಅಥವಾ ಪೆಟ್ರೋಲ್ ಟ್ಯಾಂಕರ್ ಅನ್ನು ಕೂಡ ಇದೇ ಒಂದು ಸ್ಥಳದಲ್ಲಿ ಕೂಡ ಇರುವಂತದ್ದು ಗಮನಿಸಬಹುದು. ಈಗಾಗಲೇ ಅದಕ್ಕೆ ನೋಟಿಸ್ ಅನ್ನ ಅಂಟಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಬಂಧಿತ ಆರೋಪಿಯನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಜೊತೆಗೆ ದಿನೇಶ್ ಕುಮಾರ್ ರಾಮೋಜಿ ಅನ್ನೋ 32 ವರ್ಷದ ಆರೋಪಿಯನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ರಾಜಸ್ಥಾನ್ ಮೂಲದ ಎಂಬೋ
ಮಾಹಿತಿ ಕೂಡ ಸದ್ಯ ಇರುವಂತದ್ದು ಗಮನಿಸಬಹುದು. ಈ ಒಂದು ವಾಹನದಿಂದ ಅಕ್ರಮವಾಗಿ ಎಷ್ಟು ವರ್ಷಗಳಿಂದ ಈ ಒಂದು ಅಕ್ರಮ ತೈಲ ಉತ್ಪನ್ನಗಳಿರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಸಾಗಾಟ ಆಗ್ತಾ ಇತ್ತು. ಆದ್ರೆ ಇದು ಈವರೆಗೂ ಯಾಕೆ ಮಾಹಿತಿ ಬರಲಿಲ್ಲ ಅನ್ನೋದು ಕೂಡ ಇಲ್ಲಿ ನೋಡಬಹುದು. ಜೊತೆಗೆ ತನಿಖೆ ವೇಳೆ ಗಲ್ಫ್ ರಾಷ್ಟ್ರಗಳಿಂದ ಕೂಡ ಅಕ್ರಮವಾಗಿ ತೈಲ ಉತ್ಪನ್ನಗಳು ಬರ್ತಾ ಇರುವಂತಹ ಸಂಗತಿ ಕೂಡ ಈಗ ಹೊರಗಡೆ ಬಂದಿರುವಂತದ್ದು. ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ್ ಕದಿಮರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ತೈಲ ಉತ್ಪನ್ನಗಳ ಸ್ಮಗ್ಲರ್ಗಳ ಈ ಒಂದು ಬೆನ್ನನ್ನು ಕೂಡ ಬೆಳಗಾವಿಯ ಪೊಲೀಸರು ಕೂಡ ಈಗ ಇರುವಂತದ್ದು. ಪ್ರಮುಖವಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಯಾಕೆ ಇದು ಪ್ರಕರಣ ಬೆಳಕಿಗೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾಗಿ ಇದು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಜಾಲವನ್ನ ಭೇದಿಸುವ ಸಲುವಾಗಿ 2 ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಪೊಲೀಸರು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಗಲ್ಫ್ ದೇಶಗಳಿಂದ ಸಿಪ್ ಮೂಲಕ ದೇಶದ ಈ ಒಂದು ನಾನಾ ಭಾಗಗಳ ತೈಲ ನಿಗಮಗಳಿಗೆ ನೇರವಾಗಿ ಪೆಟ್ರೋಲ್ ಪ್ರಾಡಕ್ಟ್ ಸಾಗಾಟ ಆಗ್ತಾ ಇತ್ತ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಸಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವ ಸಂಖ್ಯೆ ಕೂಡ ಇರುವಂತದ್ದು. 100% ಮಾಂತೆ ಜೊತೆ ಮೈಲೇರ್ ಪ್ರಾ ರಿಪಬ್ಲಿಕ್ ಆಡ ಬೆಳಗಾವಿ.